ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಮತ್ತೊಂದು ಸುತ್ತಿನ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಆ ಮಾತುಕತೆಗಳು ಕೂಡ ಇಸ್ಲಾಮಾಬಾದಲ್ಲೇ ನಡೆಯುತ್ತವೆ. ಮೊನ್ನೆ ಅಲ್ಲಿ ದನದ ಮಾಂಸ ಚೆನ್ನಾಗಿತ್ತಂತೆ, ಅದನ್ನ ವ್ಯಾನ್ಸ್ ಅಮೆರಿಕಾಗೆ ವಾಪಸ್ ಹೋದ್ಮೇಲೆ ಪದೇ ಪದೇ ಅದರ ಬಗ್ಗೆ ಹೇಳ್ತಾ ಇದ್ರಂತೆ. ಹಿಂಗಾಗಿ ಎರಡನೇ ಸುತ್ತಿನ ಮಾತುಕತೆಗಳು ಆಗತ್ವೆ, ಮಾಂಸ ತಿನ್ನೋದಕ್ಕೊಂದು ಅವಕಾಶನೂ ಆಗುತ್ತೆ. ಸೊ ಮಾತುಕತೆಗಳು ಇಸ್ಲಾಮಾಬಾದಲ್ಲೇ ನಡೆಯುತ್ತವೆ ಅಂತ ಟ್ರಂಪ್ ತಮ್ಮ ಟ್ರೂತಲ್ಲಿ ಬರ್ಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನದ ನಡುವಿನ ರಕ್ಷಣಾ ಒಪ್ಪಂದಕ್ಕೆ ಸಂಬಂಧಿಸಿದ ಮಾಹಿತಿಗಳು ಲೀಕ್ ಆಗ್ತಾ ಇವೆ. ಪಾಕಿಸ್ತಾನ ಇರಾನ್ ಜೊತೆಗಿನ ಅಮೆರಿಕದ ಸಂಘರ್ಷ ಬೇಗ ಕೊನೆಗೊಂಡು ಬಿಡಲಿ ಅಂತ ಯಾಕಷ್ಟೊಂದು ಆಸಕ್ತಿಯನ್ನು ತೋರ್ತಾ ಇದೆ ಅನ್ನೋದಕ್ಕೆ ಉತ್ತರ ಕೂಡ ಆ ಒಪ್ಪಂದ ಪತ್ರದಲ್ಲಿದೆ. ಹಾಗೆ ಅದರ ಬಗ್ಗೆ ಪಾಕಿಸ್ತಾನ ತನ್ನದೇ ದೇಶದ ಜನಕ್ಕೆ ಎಷ್ಟು ಸುಳ್ಳು ಹೇಳಿತ್ತು ಅನ್ನೋದು ಕೂಡ ಅಲ್ಲಿ ಬಹಿರಂಗಗೊಳ್ತಾ ಇದೆ. ಅಕಸ್ಮಾತ್ ನಾಳೆ ಭಾರತ ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ನಿಂತರೆ ಅದರಲ್ಲಿ ಸೌದಿಯ ಪಾತ್ರ ಏನಿರುತ್ತೆ ಅನ್ನೋದು ಕೂಡ ಆ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾದ್ರೆ ಏನಿದೆ ಆ ಒಪ್ಪಂದದಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವಿನ ಸಂಘರ್ಷ ಬೇಗ ಕೊನೆಗೊಳ್ಳಬೇಕು ಅನ್ನೋದು ಜಗತ್ತಿನ ಆಶಯ. ಯಾಕೆಂದ್ರೆ ಆ ಯುದ್ಧ ಹಾಗೆ ಮುಂದುವರಿತಾ ಹೋದ್ರೆ ನಮಗೆ ತೈಲ ಮತ್ತು ಗ್ಯಾಸ್ನ ಸಮಸ್ಯೆ ಹೆಚ್ಚಾಗುತ್ತೆ, ಬೆಲೆ ಏರಿಕೆಯ ಸಮಸ್ಯೆಯನ್ನ ಜಗತ್ತು ಅನುಭವಿಸಬೇಕಾಗಿ ಬರುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಇಷ್ಟು ಮಾತ್ರ ಅಲ್ಲ, ಇದರ ಜೊತೆ ಇಡೀ ದೇಶ ಒಡೆದು ಹೋಗೋ ಸಾಧ್ಯತೆಗಳಿರುತ್ತವೆ. ಯುದ್ಧ ಮುಂದುವರೆದ್ರೆ ಅದರಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಬೇಕಾಗುತ್ತೆ. ಇರಾನ್ಗೆ ಹೋಗಿ ಯುದ್ಧ ಮಾಡಿ ಅಂತ ಹೇಳಿದ್ರೆ ಅವರು ಅಲ್ಲಿಗೂ ಹೋಗಬೇಕಾಗುತ್ತೆ. ಹಾಗೇನಾದ್ರೂ ಆದ್ರೆ ಪಾಕಿಸ್ತಾನದಲ್ಲಿ ಶಿಯಾ ಸುನ್ನಿ ಜಗಳ ಆಗತ್ವೆ. ಅಷ್ಟೇ ಅಲ್ಲ, ಈಗಾಗಲೇ ಬಲೂಚ್, ಆಫ್ಘನ್, TTP ಹೀಗೆ ನಾನಾ ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಪಾಕಿಸ್ತಾನ ಮತ್ತೊಂದು ದೊಡ್ಡ ಸಮಸ್ಯೆಗೆ ಸಿಲುಕಿಕೊಳ್ಳುತ್ತೆ. ಇದೆಲ್ಲದಕ್ಕೂ ಕಾರಣ ಆಗೋದು ಪಾಕಿಸ್ತಾನ ಹಾಗೂ ಸೌದಿಯ ನಡುವಿನ ರಕ್ಷಣಾ ಒಪ್ಪಂದ. ಸ್ನೇಹಿತರೆ, ಆ ಒಪ್ಪಂದದ ಬಗ್ಗೆ ಪಾಕಿಸ್ತಾನ ಏನು ಹೇಳಿತ್ತು? ಅಲ್ಲಿ ಎರಡೂ ದೇಶಗಳ ಪೈಕಿ ಯಾವುದೇ ದೇಶದ ಮೇಲೆ ಆಕ್ರಮಣ ನಡೆದರೂ ಕೂಡ ಅದು ಎರಡೂ ದೇಶಗಳ ಮೇಲೆ ನಡೆದ ಆಕ್ರಮಣದಂತೆ ಪರಸ್ಪರರು ರಕ್ಷಣಾ ಸಹಾಯವನ್ನು ಮಾಡ್ಕೋಬೇಕು ಅಂತ ಅಲ್ವೇ? ಹಾಗಾದ್ರೆ ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ದಾಳಿ ಮಾಡಿದಾಗ ಈ ಸೌದಿ ಯಾಕೆ ಪಾಕಿಸ್ತಾನದ ಸಹಾಯಕ್ಕೆ ಬರಲಿಲ್ಲ ಅನ್ನೋ ಅನುಮಾನ ಅಲ್ಲಿ ಸಾಕಷ್ಟು ಜನರನ್ನ ಕಾಡ್ತಾ ಇತ್ತು. ಆದ್ರೆ ಈಗ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಆ ಅಗ್ರಿಮೆಂಟ್ ಅಲ್ಲಿ ನಿಜಕ್ಕೂ ಏನಿದೆ ಅನ್ನೋದನ್ನ ಡ್ರಾಪ್ ಸೈಟ್ ಅನ್ನೋ ಇನ್ವೆಸ್ಟಿಗೇಟಿವ್ ವೆಬ್ಸೈಟ್ ಹೊರಹಾಕಿದೆ. ಅದು ರೆಸಿಪ್ರೋಕಲ್ ಅಗ್ರಿಮೆಂಟ್ ಅಲ್ಲ, ಪಾಕಿಸ್ತಾನದ ಸೇನೆಯನ್ನ ಸೌದಿ ಅರೇಬಿಯಾ ಖರೀದಿ ಮಾಡ್ತಾ ಇರೋ ಒಪ್ಪಂದ ಅದು. ಹಾಗೆ 2025ರಲ್ಲಿ ಹೊಸದಾಗೇನು ಅಗ್ರಿಮೆಂಟ್ ಆಗಲಿಲ್ಲ. 1982 ಮತ್ತು 2005ರ ಒಪ್ಪಂದಗಳ ಆಧಾರದ ಮೇಲೆ ಈ ಹೊಸ ಒಪ್ಪಂದವನ್ನ 2021ರಲ್ಲೇ ಎರಡೂ ದೇಶಗಳು ಜಾರಿಗೆ ತರುವುದಕ್ಕೆ ಹೋಗಿದ್ದು. ಆದರೆ ಸೌದಿಯ ಜೊತೆ ಮುನಿಸುಂಟಾದ ಕಾರಣಕ್ಕೆ ಅವತ್ತಿನ ಪ್ರಧಾನಿ ಇಮ್ರಾನ್ ಆ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ. ಈಗ ಶಹಬಾಜ್ ನೇತೃತ್ವದ ಪಾಕಿಸ್ತಾನಕ್ಕೆ ಹಣ ಬೇಕಿತ್ತು. ಸೊ ಕಳೆದ ವರ್ಷ ಅಲ್ಲಿ ಒಪ್ಪಂದಕ್ಕೆ ಸಹಿ ಬಿತ್ತು ಅನ್ನೋದು ಡ್ರಾಪ್ ಸೈಟ್ ಕೊಡ್ತಾ ಇರೋ ಮಾಹಿತಿ. ಅಲ್ಲಿ ಇಮ್ರಾನ್ ಯಾಕೆ ಸಹಿ ಹಾಕಲಿಲ್ಲ ಅನ್ನೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಷಯನೇ. ಅದನ್ನ ನಿಮಗೆ ಹೇಳೋದಕ್ಕೂ ಮೊದಲು ಈ ಅಗ್ರಿಮೆಂಟ್ ಬಗ್ಗೆ ಹೇಳ್ಬಿಡ್ತೀನಿ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ಏಪ್ರಿಲ್ 24, 25 ಮತ್ತು 26ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನ ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, 1982ರಲ್ಲಿ ಪಾಕಿಸ್ತಾನ ಹಾಗೂ ಸೌದಿ ಅರೇಬಿಯಾದ ನಡುವೆ ಒಂದು ರಕ್ಷಣಾ ಒಪ್ಪಂದ ಆಯಿತು. ಅದರ ಪ್ರಕಾರ ಸೌದಿ ಅರೇಬಿಯಾಗೆ ಪಾಕಿಸ್ತಾನ ತನ್ನ ಸೈನಿಕರನ್ನು ಕಳುಹಿಸಿಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಅದಕ್ಕೆ ಕಾರಣ 1979ರಲ್ಲಿ ಮೊಹಮ್ಮದ್ ಅಲ್ ಖತಾನಿ ಅನ್ನೋನು ತನ್ನನ್ನು ತಾನು ಇಸ್ಲಾಮಿನ ಪರಿರಕ್ಷಕ ಅಂತ ಹೇಳಿಕೊಂಡು ಒಂದಷ್ಟು ಬಂದೂಕುಧಾರಿಗಳ ಪಡೆಯನ್ನ ಕರ್ಕೊಂಡು ಕಾಬಾದ ಗ್ರ್ಯಾಂಡ್ ಮಾಸ್ಕ್ ಅನ್ನ ತನ್ನ ವಶಕ್ಕೆ ತಗೊಂಡು ಬಿಡ್ತಾನೆ. ಅವತ್ತು ಕಾಬಾನ ಬಿಡಿಸ್ಕೊಳ್ಳೋದಕ್ಕೆ ಸೌದಿ ಅರೇಬಿಯಾ ಸುಮಾರು 15 ದಿನಗಳ ಕಾಲ ಯುದ್ಧ ಮಾಡಬೇಕಾಗಿ ಬರುತ್ತೆ. ಕಡೆಗೆ ಫ್ರಾನ್ಸ್ನ ಸಹಾಯ ಪಡ್ಕೊಂಡು ಗ್ರ್ಯಾಂಡ್ ಮಾಸ್ಕ್ ಅನ್ನ ಅವರು ಬಿಡಿಸ್ಕೊಳ್ತಾರೆ. ಆದ್ರೆ ಮುಂದೆ ಇಂಥ ಘಟನೆಗಳು ನಡೆದ
ಉಳಿದ್ರೆ ಗತಿ ಏನು ಅನ್ನೋ ಭಯ ಸೌದಿಯ ದೊರೆಗಳನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಕಾಬಾನ ಕಾಪಾಡ್ಕೊಳ್ಳೋದಕ್ಕೊಂದು ಸೇನಾ ಪಡೆಯನ್ನ ನಿಯೋಜನೆ ಮಾಡಬೇಕು, ಆದ್ರೆ ಅಲ್ಲಿ ಮುಸ್ಲಿಮೇತರರಿಗೆ ಪ್ರವೇಶ ಇಲ್ಲ. ಹಿಂಗಾಗಿ ಪಶ್ಚಿಮದ ಸೇನೆಯನ್ನ ನಿಯೋಜನೆ ಮಾಡೋದಕ್ಕಾಗೋದಿಲ್ಲ. ಆಗ ಅವರಿಗೆ ನೆನಪಾಗಿದ್ದು ಪಾಕಿಸ್ತಾನ. ಅವತ್ತಿಗೆ ಪಾಕಿಸ್ತಾನ ಮತ್ತು ಅಮೆರಿಕಾಗಳು ತುಂಬಾ ಹತ್ತಿರ ಆಗಿದ್ವು. ಆಫ್ಘನಿಸ್ತಾನದಲ್ಲಿ ಅಮೆರಿಕಾಗಾಗಿ ಪಾಕಿಸ್ತಾನ ಕೆಲಸ ಮಾಡೋದಕ್ಕೆ ಶುರು ಮಾಡಿತ್ತು. ಸೌದಿಯನ್ನ ಕೂಡ ಅಮೆರಿಕ ಅಲ್ಲಿ ತೊಡಗಿಸಿತ್ತು. ಪಾಕಿಸ್ತಾನ ಮತ್ತು ಆಫ್ಘನಿಸ್ತಾನದ ಗಡಿಯಲ್ಲಿ ದಿಯೋಬಂದ್ ವಹಾಬಿ ಹೈಬ್ರಿಡ್ ಮದರಸಾಗಳು ತಲೆ ಎತ್ತುತ್ತಾ ಇದ್ವು. ಆ ಸಂದರ್ಭದಲ್ಲಿ ಸೌದಿ ಪಾಕಿಸ್ತಾನದ ಜೊತೆ ಒಂದು ರಕ್ಷಣಾ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಪಾಕಿಸ್ತಾನದ ಒಂದಷ್ಟು ಸೇನೆ ಸೌದಿಗೆ ಹೋಗಬೇಕಾಗಿ ಬರುತ್ತೆ. ಸಣ್ಣದೊಂದು ಸೇನಾ ತುಕಡಿ ಅಷ್ಟೇ. ಅದಾದ ನಂತರ 2005ರಲ್ಲಿ ಎರಡು ದೇಶಗಳ ನಡುವೆ ಮಿಲಿಟರಿ ಕೋಆಪರೇಷನ್ ಅಗ್ರಿಮೆಂಟ್ ಆಯಿತು. ಅದರಲ್ಲಿ ಕೂಡ ವಾರ್ ಕಮಿಟ್ಮೆಂಟ್, ಅಂದ್ರೆ ಯುದ್ಧಗಳು ನಡೆದ್ರೆ ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ, ನೀವು ನಮ್ಮ ಸಹಾಯಕ್ಕೆ ಬರಬೇಕು, ಈ ಥರದ್ದೇನೂ ಇರಲಿಲ್ಲ. ಜಸ್ಟ್ ಒಂದು ರಕ್ಷಣಾ ಒಪ್ಪಂದ. ಸೌದಿಯ ಸೇನೆಗೆ ಪಾಕಿಸ್ತಾನ ತರಬೇತಿ ಕೊಡುತ್ತೆ, ಜಂಟಿ ಸಮರಾಭ್ಯಾಸಗಳನ್ನು ನಡೆಸೋದು, ಇಂಟೆಲಿಜೆನ್ಸ್ ಶೇರಿಂಗ್, ಇಂಥ ಒಪ್ಪಂದ ಅದು. ಆನಂತರ 2021ರಲ್ಲಿ ಸೌದಿಗೆ ಇನ್ನೂ ಒಂದು ದೊಡ್ಡ ಸಂಕಷ್ಟ ಶುರುವಾಗುತ್ತೆ. 2021ರಲ್ಲಿ ಹೌತಿಗಳು, ಅಂದ್ರೆ ಯಮನ್ನಲ್ಲಿನ ಇರಾನ್ ಬೆಂಬಲಿತ ಹೌತಿಗಳು ಸೌದಿ ಮೇಲೆ ದಾಳಿಗಳನ್ನು ಶುರು ಮಾಡ್ತಾರೆ. ಅಲ್ಲಿ ತೈಲ ಸಂಗ್ರಹಾಗಾರಗಳು, ಬಂದರುಗಳು, ಪೈಪ್ಲೈನ್ಗಳನ್ನು ಗುರಿ ಮಾಡಿಕೊಂಡು ದೊಡ್ಡ ಮಟ್ಟದ ದಾಳಿಗಳು ನಿರಂತರವಾಗಿ ನಡೀತಾ ಹೋಗುತ್ತವೆ. ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನದ ನಡುವೆ ಹಿಂದಿದ್ದ ರಕ್ಷಣಾ ಒಪ್ಪಂದಕ್ಕೆ ಸ್ವಲ್ಪ ತಿದ್ದುಪಡಿಗಳನ್ನು ತರೋ ಕೆಲಸ ನಡೆಯುತ್ತೆ. ಅದರಲ್ಲಿ ವಾರ್ ಕಮಿಟ್ಮೆಂಟ್ ಅನ್ನ ಸೇರ್ಪಡೆ ಮಾಡಲಾಗುತ್ತೆ. ಸೌದಿಯ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ದಾಳಿಕೋರರ ವಿರುದ್ಧ ಸೌದಿ ಪರ ಪಾಕಿಸ್ತಾನ ಯುದ್ಧಕ್ಕಿಳಿಯುತ್ತೆ ಅಂತ ಆ ಹಳೆ ಒಪ್ಪಂದಕ್ಕೊಂದು ತಿದ್ದುಪಡಿಯನ್ನ ತರಲಾಯಿತು. ಆದರೆ ಅದರಲ್ಲಿ ಕೂಡ ಎಲ್ಲೂ ಪಾಕಿಸ್ತಾನದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅಥವಾ ಪಾಕಿಸ್ತಾನ ಯಾವುದೇ ಯುದ್ಧದಲ್ಲಿ ತೊಡಗಿಸ್ಕೊಂಡ್ರೆ ಅವರ ಸಹಾಯಕ್ಕೆ ಸೌದಿ ಬರುತ್ತೆ ಅಂತ ಎಲ್ಲೂ ಹೇಳಲಿಲ್ಲ. ಸೌದಿ ಪಾಕಿಸ್ತಾನದ ಪರ ಯುದ್ಧಕ್ಕೆ ಬರೋದಿಲ್ಲ ಅನ್ನೋದನ್ನ ಆ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ದಾಖಲು ಮಾಡಲಾಯಿತು. ಸೊ ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಅಲ್ಲೆಲ್ಲೂ ಕೂಡ ಸೌದಿ ಅರೇಬಿಯಾ ಪಾಕಿಸ್ತಾನದ ಪರ ಭಾರತದ ವಿರುದ್ಧ ಬಂದು ನಿಂತ್ಕೋಬೇಕು ಅಂತ ಆ ಒಪ್ಪಂದ ಹೇಳೋದಿಲ್ಲ ಮತ್ತು ಸೌದಿಯಲ್ಲಿ ಬರೋದೂ ಇಲ್ಲ. ಆದರೆ ಸೌದಿ ಕರೆದಾಗ ಪಾಕಿಸ್ತಾನ ಹೋಗದೇ ಇದ್ರೆ ಆ ಒಪ್ಪಂದದ ಪ್ರಕಾರ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕೂಡ ಅಲ್ಲಿ ಸೌದಿ ಅರೇಬಿಯಾಗೆ ಅವಕಾಶಗಳಿವೆ. ಇನ್ನು ಈ ಅಮೆಂಡ್ಮೆಂಟ್ ಏನು ಆಯಿತು, ಆದರೆ ಅದಕ್ಕೆ ಅಧ್ಯಕ್ಷರ ಸಹಿ ಆಗಬೇಕಾಗಿತ್ತು. ಪಾಕಿಸ್ತಾನದ ಪ್ರಧಾನಿ ಅದನ್ನು ಅಧ್ಯಕ್ಷರ ಸಹಿಗಾಗಿ ಕಳುಹಿಸಬೇಕಿತ್ತು. ಆ ಕೆಲಸವನ್ನು ಅವತ್ತಿನ ಪ್ರಧಾನಿ ಇಮ್ರಾನ್ ಖಾನ್ ಮಾಡಲೇ ಇಲ್ಲ. ಅದಕ್ಕೆ ಕಾರಣ ಈ ಅಮೆಂಡ್ಮೆಂಟ್ ಆದ ಕೆಲವೇ ದಿನಗಳಲ್ಲಿ ಸೌದಿ ಹಾಗೂ ಇಮ್ರಾನ್ ನಡುವೆ ವೈಮನಸ್ಯಗಳು ಶುರುವಾಗಿ ಹೋದ್ವು. ಅದು ಬೇರೆನ್ಯಾವ ಕಾರಣಕ್ಕೂ ಅಲ್ಲ, ಭಿಕ್ಷಾಟನೆಯ ಕಾರಣಕ್ಕೇನೆ. ಗೆಳೆಯರೆ, ಇಮ್ರಾನ್ ಪ್ರಧಾನಿ ಮಾತ್ರ ಅಲ್ಲ, ಆತ ಕ್ರಿಕೆಟ್ ಲೋಕದ ದಿಗ್ಗಜ ಕೂಡ, ಅಂತಾರಾಷ್ಟ್ರೀಯ ಸೆಲೆಬ್ರಿಟಿ ಆತ. ಹೀಗಾಗಿನೇ ಆವತ್ತಿನ ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ ಪಕ್ಷವನ್ನ ಚುನಾವಣೆಯಲ್ಲಿ ಗೆಲ್ಲೋ ಹಾಗೆ ಮಾಡಿ ಪ್ರಧಾನಿ ಕುರ್ಚಿ ಮೇಲೆ ಕೂಡಿಸ್ತು. ಇನ್ನು ಇಮ್ರಾನ್ ಪ್ರಧಾನಿ ಆಗೋ ಹೊತ್ತಿಗಾಗಲೇ ಇರಾನ್ ಹಾಗೂ ಸೌದಿ ನಡುವೆ ಒಂದು ಸಂಧಾನಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಲ್ಲಿ ಹೌತಿ ಹಾಗೂ ಸೌದಿ ಸಂಘರ್ಷ ತೀವ್ರವಾಗ್ತಾ ಇದ್ದ ದಿನಗಳಲ್ಲಿ ಇರಾನ್ ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ತರದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು. ಮಜಾ ನೋಡಿ, ಅವತ್ತು ಕೂಡ ಅಮೆರಿಕದ ಅಧ್ಯಕ್ಷರಾಗಿದ್ದವರು ಇದೇ ಡೊನಾಲ್ಡ್ ಟ್ರಂಪ್. ಪಾಕಿಸ್ತಾನದ ಪ್ರಧಾನಿಯಾಗಿ ಇಮ್ರಾನ್ ಖಾನ್ ಆಗತಾನೆ ಅಧಿಕಾರವನ್ನು ಸ್ವೀಕರಿಸಿದ್ರು. ಟ್ರಂಪ್ ಸೌದಿ ಹಾಗೂ ಇರಾನ್ ನಡುವೆ ಒಂದು ಸಂಧಾನವನ್ನು ಮಾಡಿಸಿ ಅಂತ ಇಮ್ರಾನ್ ಖಾನ್ಗೆ ಆದೇಶ ಕೊಡ್ತಾರೆ. ತಕ್ಷಣ ಇಮ್ರಾನ್ ಇರಾನ್ಗೆ ಓಡ್ ಹೋಗ್ತಾರೆ. ಅಲ್ಲಿನ ಆಡಳಿತದ ಜೊತೆ ಮಾತುಕತೆಗಳನ್ನು ಮಾಡ್ತಾರೆ. ನಾನು ಮಧ್ಯವರ್ತಿ ಅಲ್ಲ, ಜಸ್ಟ್ ಫೆಸಿಲಿಟೇಟರ್ ಅಷ್ಟೇ ಅಂತ ಹೇಳ್ತಾರೆ ಮತ್ತು ಯುದ್ಧಕ್ಕಿಂತ ಮಾತುಕತೆ ಒಳ್ಳೆಯದು ಅಂತ ಸೌದಿ ಹಾಗೂ ಇರಾನ್ ಎರಡಕ್ಕೂ ಬುದ್ಧಿ ಮಾತು ಹೇಳ್ತಾರೆ. ಆದ್ರೆ ಆ ಎರಡೂ ದೇಶಗಳು ಸಂಧಾನದ ಮಾತುಕತೆಗಳವರೆಗೆ ಬರಲಿಲ್ಲ. ಆದ್ರೂ ನನ್ನಿಂದಾನೇ ಒಂದು ದೊಡ್ಡ ದಾಳಿ, ಒಂದು ದೊಡ್ಡ ಯುದ್ಧ ತಪ್ಪಿತು ಅಂತ ಇಮ್ರಾನ್ ಅಧಿಕಾರದಲ್ಲಿರೋವರೆಗೆ ಹೇಳಿಕೊಳ್ತಲೇ ಇದ್ರು. ಅಲ್ಲಿ ಸೌದಿ ಅರೇಬಿಯಾದ ಯುವರಾಜ MBS ಇರಾನ್ ಜೊತೆ ಮಾತುಕತೆಗೆ ಅಂಥ ಉತ್ಸಾಹವನ್ನು ತೋರಲಿಲ್ಲ. ಹೀಗಾಗಿ ಆ ಮಾತುಕತೆಗಳು ಮುಂದುವರಿಲಿಲ್ಲ. ಆದರೆ ಪಾಕಿಸ್ತಾನದ ಜೊತೆ ಇದ್ದ ರಕ್ಷಣಾ ಒಪ್ಪಂದಕ್ಕೆ ತಿದ್ದುಪಡಿಯಾಗಿ ಅಲ್ಲಿ ಪಾಕ್ ಒಂದು ವಾರ್ ಕಮಿಟ್ಮೆಂಟ್ ಅನ್ನ ಸೌದಿ ಅರೇಬಿಯಾಗೆ ಕೊಡ್ತು. ಇಷ್ಟು ಮಾಡಿದ ಇಮ್ರಾನ್ ಆ ಕಡತವನ್ನ ಅಧ್ಯಕ್ಷರ ಸಹಿಗೆ ಯಾಕೆ ಕಳುಹಿಸಲಿಲ್ಲ? ಮಜಾ ಇರೋದೇ ಅಲ್ಲಿ. ಇಮ್ರಾನ್ ಈ ಹಿಂದಿನ ಪಾಕಿಸ್ತಾನದ ಪ್ರಧಾನಿಗಳಿಗಿಂತ ಡಿಫರೆಂಟ್ ಆಗಿದ್ರು. ಭಿಕ್ಷೆ ಬೇಡೋದನ್ನು ಕೂಡ ಸ್ವಲ್ಪ ಅಹಂಕಾರದಿಂದಲೇ ಬೇಡ್ತಾ ಇದ್ರಂತೆ. ಹಾಗೆ ಒಮ್ಮೆ ಇಮ್ರಾನ್ ಕಾಸು ಕೇಳೋದಿಕ್ಕೆ ಅಂತ ರಿಯಾದ್ಗೆ ಹೋಗ್ತಾರೆ. ಅದಕ್ಕೂ ಮೊದಲು MBS ಪಾಕಿಸ್ತಾನಕ್ಕೆ ಬಂದಾಗ ತಾವೇ MBS ನ ಕೂಡಿಸ್ಕೊಂಡು ಕಾರ್ ಡ್ರೈವ್ ಮಾಡಿ ಯುವರಾಜನಿಗೆ ಎಷ್ಟು ಬೆಣ್ಣೆ ಹಚ್ಚಬೇಕೋ ಅಷ್ಟನ್ನ ಹಚ್ಚಿದ್ದ ಇಮ್ರಾನ್ ಕಟೋರ ಹಿಡ್ಕೊಂಡು ಕುಚ್ ದೇದೆ ಬಾಬಾ ಅಂತ ಕೇಳೋದಿಕ್ಕೆ ರಿಯಾದ್ಗೆ ಹೋದ್ರು. ಆದ್ರೆ ಅಪಾಯಿಂಟ್ಮೆಂಟು ಕೂಡ ಕೊಡದೆ MBS ಇಮ್ರಾನ್ ಖಾನ್ ನ ಸಿಕ್ಕಾಪಟ್ಟೆ ಕಾಯಿಸಿದ್ರಂತೆ. ಅಲ್ಲಿ ಇಮ್ರಾನ್ ಬರೀ ಒಬ್ಬ ರಾಜಕಾರಣಿ, ಪಾಕಿಸ್ತಾನ
ಪಾಕಿಸ್ತಾನದ ಪ್ರಧಾನಿ ಮಾತ್ರ ಆಗಿದ್ರೆ ಬೇರೆ ಮಾತು. ಯಾರ ಬಾಗಿಲು ಎಷ್ಟು ಕಾಯಬೇಕು ಅನ್ನೋದು ಆತನಿಗೆ ಗೊತ್ತಿರ್ತಾ ಇತ್ತು. ಆದ್ರೆ ಆತ ಕ್ರಿಕೆಟ್ ಲೋಕದ ತಾರೆ, ಬೇರೆಯವರನ್ನ ಕಾಯಿಸಿ ಗೊತ್ತಿರುತ್ತೆ ಹೊರತು ತಾನು ಕಾದು ಗೊತ್ತಿರೋದಿಲ್ಲ. ಹಿಂಗಾಗಿ ನನಗೆ ಹಣ ಬೇಕಿದೆ, ಅದಕ್ಕೆ ಬಂದಿದ್ದೀನಿ, ಇಲ್ಲದೆ ಇದ್ರೆ ನನ್ನ ಚಪ್ಪಲಿ ಕೂಡ ಇವನನ್ನ ನೋಡೋದಿಕ್ಕೆ ಬರ್ತಿರ್ಲಿಲ್ಲ ಅಂತ ಇಮ್ರಾನ್ ಹೇಳ್ಬಿಟ್ರಂತೆ. ಅದನ್ನಲ್ಲಿದ್ದವರು ಕೇಳಿಸ್ಕೊಂಡು MBS ಕಿವಿಗೆ ಹಾಕ್ತಾರೆ. MBS ಅವತ್ತು ಸುಮ್ಮನೆ ನಕ್ಕಿದ್ದು ಬಿಟ್ರೆ ಬೇರೆ ಏನು ಮಾತಾಡೋದಿಕ್ಕೆ ಹೋಗ್ಲಿಲ್ಲ. ಇನ್ನು ಇಮ್ರಾನ್ ಖಾನ್ ಹಾಗೆ ಕಾಯಿಸೋದಿಕ್ಕೆ ಕೂಡ ಒಂದು ಕಾರಣ ಇತ್ತು. ಇಮ್ರಾನ್ ಸೌದಿ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡು ಅವ್ರ ಹತ್ರ ಬೇಕಾದಷ್ಟು ಸಾಲ ತಗೊಳ್ತಲೇ ಮತ್ತೊಂದು ಕಡೆ ಟರ್ಕಿ, ಮಲೇಷಿಯಾಗಳ ಜೊತೆ ಸೇರಿ ಪ್ರತ್ಯೇಕ ಇಸ್ಲಾಮಿಕ್ ಕೂಟವೊಂದನ್ನು ಕಟ್ಟೋದಿಕ್ಕೆ ಹೋಗ್ತಾ ಇದ್ದದ್ದು MBS ಸಿಟಿಗೆ ಕಾರಣ ಆಗಿತ್ತು. ಹೀಗಾಗಿ ಹಮಾರಾ ಕುತ್ತಾ ಹಮ್ಕೂ ಬೋಗಳ್ತಾ ಹೇ ಕ್ಯಾ ಅಂತ ಅವರು ಪಾಕಿಸ್ತಾನದ ಪ್ರಧಾನಿಯನ್ನ ನಿರ್ಲಕ್ಷ್ಯ ಮಾಡ್ತಾ ಹೋದ್ರು. ಅದರ ಜೊತೆ 2019ರಲ್ಲಿ ಈ MBS ಅವರ ತಂದೆ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಈ ಸೌದಿಯ ದೊರೆಯ ಮುಂದೆ ಕಾಲ ಮೇಲೆ ಕಾಲ ಹಾಕೊಂಡು ಚಪ್ಪಲಿ ಈ ದೊರೆ ಕಡೆ ಬರೋ ಹಾಗೆ ಮಾಡ್ಕೊಂಡು ಕೂತಿದ್ರಂತೆ. ಅದನ್ನು ನೋಡಿ ಅವರ ಸಹಾಯಕರು ಬಂದು ಹಾಗೆ ಕೂತ್ಕೊಳ್ಳೋದು ಮರ್ಯಾದೆ ಅಲ್ಲ, ಕಾಲಿಳಿಸಿ ಅಂತ ಹೇಳ್ತಾರೆ. ತಕ್ಷಣ ಕಾಲೇನೋ ಕೆಳಗಿಟ್ಟ ಇಮ್ರಾನ್ ಆನಂತರ ಎರಡೂ ಕಾಲುಗಳನ್ನು ಚಾಚಿ ಕೂತ್ಕೋತಾರೆ. ಅದನ್ನ ರಾಜನಿಗೆ ಮಾಡಿದ ಅವಮಾನ ಅಂತ ಬಿಂಬಿಸಲಾಗುತ್ತೆ. ಮ್ಯಾನರ್ಸ್ ಇಲ್ಲದ ಮನುಷ್ಯ ಅಂತ ಇಮ್ರಾನ್ ಖಾನ್ನ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡಲಾಗುತ್ತೆ. ಹಾಗೆ ಸೌದಿಯ ಅರಮನೆ ಕೂಡ ಇದರಿಂದ ಸ್ವಲ್ಪ ಮುಜುಗರಕ್ಕೆ ಒಳಗಾಗಿತ್ತು ಅಂತ ಹೇಳ್ತಾರೆ. ಅದರ ಜೊತೆ MBSನ ಮೀರಿ ಟರ್ಕಿ, ಮಲೇಷಿಯಾ ಕೂಟ ಮಾಡೋದಕ್ಕೆ ಇಮ್ರಾನ್ ಹೋಗಿದ್ದು ಸೌದಿ ಹಾಗೂ ಪಾಕಿಸ್ತಾನದ ಸಂಬಂಧಗಳಲ್ಲಿ ದೊಡ್ಡ ಬಿರುಕಿಗೆ ಕಾರಣ ಆಯಿತು. ಯುವರಾಜ ಹಣ ಕೊಡಲಿಲ್ಲ. ಹಿಂಗಾಗಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಆ ಅಮೆಂಡ್ಮೆಂಟ್ ಜಾರಿಗೆ ಬರೋದಕ್ಕೆ ಬಿಡಲಿಲ್ಲ. ಆಮೇಲೆ ನಿಮಗೆ ಗೊತ್ತಲ್ಲ, ಇಮ್ರಾನ್ ಖಾನ್ ಜೈಲಿಗೆ ಹೋದ್ರು, ಅಲ್ಲಿಗೆ ಶಹಬಾಜ್ ಬಂದು ಕೂತರು. ಈ ಮಧ್ಯೆ 2025ರಲ್ಲಿ ಮತ್ತೆ ಇರಾನನ್ನ ಗಮನದಲ್ಲಿಟ್ಕೊಂಡೆ ಸೌದಿ ಅರೇಬಿಯಾ ಪಾಕಿಸ್ತಾನನ ಕರೆದು ಆ ಹಳೆ ಒಪ್ಪಂದವನ್ನ ಜಾರಿಗೆ ತಗೊಂಡು ಬನ್ನಿ ಅಂತ ಹೇಳಿತು. ತಕ್ಷಣ ಪಾಕಿಸ್ತಾನ ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ಅದಕ್ಕೆ ಸಹಿ ಮಾಡಿ ಯುವರಾಜನ ಪಾದಗಳ ಮೇಲೆ ಇಟ್ಟುಬಿಡ್ತು. ಬಹುಶಃ ಅವತ್ತಿಗೆ ಪಾಕಿಸ್ತಾನಕ್ಕೆ ಇರಾನ್ ಜೊತೆ ಯುದ್ಧ ಮಾಡಬೇಕಾದ ಸನ್ನಿವೇಶ ಇಷ್ಟು ಬೇಗ ಬಂದು ಬಿಡುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟೊತ್ತಿಗೆ ಚೈನಾ ಒಮ್ಮೆ ಇರಾನ್ ಮತ್ತು ಸೌದಿ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಟ್ಟಾಗಿತ್ತು. ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಶುರುವಾಗಿದ್ವು. ಹೀಗಾಗಿ ಸದ್ಯಕ್ಕೆ ಕಾಸು ಸಿಕ್ಕರೆ ಸಾಕು, ನಾಳೆ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಪಾಕ್ ಒಪ್ಪಂದಕ್ಕೆ ಸಹಿ ಮಾಡಿದೆ. ಈಗ ಅವರು ಯುದ್ಧಕ್ಕೆ ಹೋಗಲೇಬೇಕು, ಸೌದಿಗೆ ಸೇನೆಯನ್ನ ಕಳುಹಿಸಲೇಬೇಕು. ಇನ್ನು ಸೌದಿ ಪಾಕಿಸ್ತಾನಕ್ಕೆ ಯಾವ ಕಾರಣಕ್ಕೂ ಯುದ್ಧಗಳಲ್ಲಿ ಸಹಾಯ ಮಾಡೋದಿಲ್ಲ. ಮಾಡಿದ್ರು ಜಸ್ಟ್ ಸಂಧಾನ ಮಾಡಿಸೋದಿಕ್ಕೆ ಅವರು ಬರಬಹುದು, ಸ್ವಲ್ಪ ಹಣನೂ ಕೊಡಬಹುದು. ಆದರೆ ಆಯುಧಗಳು ಇನ್ನು ಕಳುಹಿಸೋದಕ್ಕೆ ಅವ್ರ ಹತ್ರ ಸೇನೇನೂ ಇಲ್ಲ. ಹೀಗಾಗಿ ಅಲ್ಲಿ ಆ ಪ್ರಶ್ನೆ ಕೂಡ ಬರೋದಿಲ್ಲ. ಇನ್ನು ಅರಬರ ಯುದ್ಧ ಪಾಕಿಗಳ ಹೆಗಲ ಮೇಲೆ. ಹಾಗೆ ಆ ಒಪ್ಪಂದದಲ್ಲಿ ಅಕಸ್ಮಾತ್ ಸೌದಿ ಕರೆದಾಗ ಪಾಕ್ ಯೋಧರನ್ನು ಕಳುಹಿಸದೇ ಇದ್ರೆ ಪಾಕಿಸ್ತಾನದ ವಿರುದ್ಧ ಸೌದಿ ಅರೇಬಿಯಾ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಕೂಡ ಅವಕಾಶಗಳಿವೆ ಅಂತ ಡ್ರಾಪ್ ಸೈಟ್ ಹೇಳ್ತಾ ಇದೆ. ಸೊ ಪಾಕಲ್ಲಿ ಲಾಕ್ ಆಗಿದೆ. ಇಲ್ಲಿ ಇರಾನ್ ಜೊತೆ ಪಾಕಿಸ್ತಾನ ಗಡಿ ಹಂಚಿಕೊಳ್ಳುತ್ತೆ. ಅವರನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದು ಪಾಕಿಗಳಿಗೆ ಗೊತ್ತಿದೆ. ಹಾಗೆ ಪಾಕಿಸ್ತಾನದ ಒಳಗೆ 25% ಶಿಯಾಗಳಿದ್ದಾರೆ. ಇರಾನ್ ವಿರುದ್ಧ ಪಾಕ್ ಯುದ್ಧಕ್ಕೆ ಹೋದ್ರೆ ಪಾಕ್ ಒಳಗಿನ ಶಿಯಾಗಳು ಅಲ್ಲಿನ ಆಡಳಿತವನ್ನ ಹರಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಸೇನೆಯಲ್ಲಿನ ಶಿಯಾ ಅಧಿಕಾರಿಗಳು ಕೂಡ ಬಂಡೇಳೋ ಸಾಧ್ಯತೆ ಇರುತ್ತೆ. ಇನ್ನಲ್ಲಿ ಸೌದಿಯ ಪರ ಯುದ್ಧಕ್ಕೆ ಪಾಕಿಸ್ತಾನದ ಸೇನೆ ಹೋದ್ರೆ ಪಾಕಿಸ್ತಾನದಲ್ಲಿ ಬಲೂಚ್ ಹಾಗೂ ಆಫ್ಘನರ ವಿರುದ್ಧ ಯುದ್ಧ ಮಾಡೋರು ಯಾರು? ಅದೇ ಸಮಯಕ್ಕೆ ಭಾರತ ಏನಾದರೂ ದಾಳಿ ಮಾಡಿಬಿಟ್ರೆ ಗತಿ ಏನು? ಪಾಕ್ ಇಲ್ಲಿ ಸಿಕ್ಕಾಕೊಂಡಿದೆ. ಹೀಗಾಗಿ ಈ ಸಂಘರ್ಷ ಬೇಗ ಮುಗಿದು ಬಿಡಲಿ ಅಂತ ಪಾಕಿಸ್ತಾನ ಅಮೆರಿಕ, ಚೈನಾ ಸೇರಿದಂತೆ ತಾನು ನಂಬಿದ ಎಲ್ಲ ದೇವರುಗಳನ್ನು ಬೇಡ್ತಾ ಇದೆ. ಅಮೆರಿಕಾದ ಮಾತು ಕೇಳಕೊಂಡು ಅಲ್ಲಿ ಸಂಧಾನಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿ ಬಂದವರಿಗೆಲ್ಲ ದನದ ಮಾಂಸದ ಬಿರಿಯಾನಿ ತಿನ್ನಿಸ್ತಾ ಇದೆ. ಇರಾನಿನ ಕೈಕಾಲು ಹಿಡಿದು ಮಾತುಕತೆಗಳಿಗೆ ಕರೆಸ್ಕೊಳ್ತಾ ಇದೆ. ಹಾಗೆ 13,000 ಸೈನಿಕರು ಹಾಗೂ 10 ಯುದ್ಧ ವಿಮಾನಗಳನ್ನು ಮೊದಲ ಹಂತಕ್ಕೆ ಸೌದಿಗೆ ಕಳುಹಿಸಿ ಕೂಡ ಕೊಟ್ಟಿದೆ. ಇನ್ನು ಸೌದಿ ಹಾಗೂ ಪಾಕಿಸ್ತಾನದ ಸೇನಾ ಸಹಾಯ ಇದಕ್ಕಿಂತ ಜಾಸ್ತಿ ಆಗೋದಕ್ಕೆ ಅಮೆರಿಕಾನೂ ಬಿಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸೌದಿಯಲ್ಲಿ ಪಾಕಿಸ್ತಾನ ಕೂತ್ರೆ ಚೈನಾ ಹೋಗುತ್ತೆ, ಚೈನಾ ಅಲ್ಲಿಗೆ ಹೋಗೋದು ಅಮೆರಿಕಾಗೆ ಒಳ್ಳೇದಲ್ಲ. ಅಮೆರಿಕ ಅರಬ್ ನೆಲದ ರಕ್ಷಣೆಯ ಜವಾಬ್ದಾರಿಯನ್ನ ಬೇರೆಯವರಿಗೆ ಬಿಟ್ಟು ಕೊಡೋದಿಲ್ಲ. ಸೊ ಈ ದೋಸ್ತಿ ಕೂಡ ಗಟ್ಟಿ ಏನಲ್ಲ. ಆದರೆ ಯುದ್ಧ ಇನ್ನಷ್ಟು ಜೋರಾದರೆ ಮಾತ್ರ ಸೌದಿ ಪಾಕಿಗಳನ್ನು ಬಿಡೋದಿಲ್ಲ. ಹಗ್ಗದ ಮೇಲೆ ನಡೀತಿದೆ ಮುಲ್ಲಾ ಮುನೀರನ ಸೇನೆ. ಇದು ಗೆಳೆಯರೆ ಪಾಕಿಸ್ತಾನ ಹಾಗೂ ಸೌದಿ ನಡುವಿನ ಲೀಕ್ ಆದ ರಕ್ಷಣಾ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.